ಹಳ್ಳಿ ಜೀವನಕ್ಕೆ ಬೇಸರ, ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪ್ರೀತಿಸಿ ಮದುವೆಯಾದ 2 ತಿಂಗಳಲ್ಲಿ ನೇಣಿಗೆ ಶರಣಾಗಿರೋದು. ಹಳ್ಳಿ ಜೀವನ ಬೇಸರ ಆಯಿತಂತೆ, ಹಾಗಾಗಿ ಹೊಸದಾಗಿ ಮದುವೆಯಾಗಿದ್ದಂಥ ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರೀತಿ ಮಾಡಿ ಮದುವೆ ಆಗಿದ್ದರಂತೆ 2 ತಿಂಗಳ ಹಿಂದೆ. ಅನಸೂಯ ಅವಿನಾಶ್ ಆ ಕಡೆ ಆತ್ಮಹತ್ಯೆಗೆ ಶರಣಾಗಿರೋದು. ಕಲಬುರಗಿಯ ಸಿದ್ದೇಶ್ವರ ಕಾಲೋನಿಯಲ್ಲಾಗಿರುವಂಥ ಘಟನೆ ಇದು. ಅತ್ತೆ ಮಗ ಅವಿನಾಶ್ನನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ದಂಥ ಅನಸೂಯ ಹಳ್ಳಿಯಲ್ಲಿ ಇರೋದಕ್ಕೆ ಇಷ್ಟ ಇರಲಿಲ್ಲ ಅಂತೆ. ಆಕೆಗೆ ಹಳ್ಳಿಯಲ್ಲಿ ಇರೋದಕ್ಕೆ ಬೇಸರ ಮಾಡಿಕೊಂಡಿದ್ರಂತೆ ಅನಸೂಯ ಅವರು. ಅಕ್ಕಂದಿರು ಸಿಟಿಯಲ್ಲಿದ್ದಾರೆ, ನಾನು ಮಾತ್ರ ಹಳ್ಳಿಯಲ್ಲಿದ್ದೇನೆ ಅಂತ ಹೇಳಿ ಆಕೆಗೆ ಬೇಸರ. ಇದೇ ನೋವಿನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಇಂಥ ಮನಸ್ಥಿತಿಗಳು ನೋಡಿ. ಸಿಟಿಲಿರಬೇಕು ಅನ್ನೋದು ಆಕೆಗೆ ಆಸೆ, ಬಟ್ ಆಕೆ ಪ್ರೀತಿಸಿದ ಹುಡುಗ, ಆತನ ಮನೆ ಎಲ್ಲವೂ ಕೂಡ ಹಳ್ಳಿಯಲ್ಲಿದೆ. ಸೊ ಈಕೆಯ ಅಕ್ಕಂದಿರೆಲ್ಲ ಸಿಟಿಯಲ್ಲಿದ್ದಾರಂತೆ, ಮದುವೆಯಾಗಿ ಚೆನ್ನಾಗಿದ್ದಾರಂತೆ. ಸೊ ನಾನು ಮಾತ್ರ ಹಳ್ಳಿಯಲ್ಲಿದ್ದೀನಿ, ಅವರೆಲ್ಲ ಚೆನ್ನಾಗಿದ್ದಾರೆ, ನಾವು ಕೂಡ ಸಿಟಿಲಿ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಈಕೆಗೆ ಆಸೆ. ಬಟ್ ಮೇ ಬಿ ಆಕೆಯ ಗಂಡ ಒಪ್ಪಿಲ್ಲ ಅಂತ ಕಾಣಿಸುತ್ತೆ. ಇದರಿಂದ ಬೇಸರಗೊಂಡು ಆಕೆ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನೋಡಿ, ಎಂತೆಂಥ ಕ್ಷುಲ್ಲಕ ಕಾರಣಗಳಿಗೆ ಈಗಿನ ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲೊಂದು ಕಡೆ ಹೌದು, ಆಸೆ ಇದ್ದರೆ ಮನೆಯವ್ರಿಗೆ ಹೇಳ್ಬೋದಾಗಿತ್ತು, ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ, ಬೇರೆ ಕಡೆ ಹೋಗ್ತೀವಿ. ಸೊ ಬೇರೆ ಮಾರ್ಗಗಳು ಇರ್ತವೆ. ಬಟ್ ಸಾವೇ ಎಲ್ಲದಕ್ಕೂ ಪರಿಹಾರ ಅಂದ್ಕೊಳ್ಳೋದು ಮುಟ್ಟಾಳ್ತನ ಆಗುತ್ತೆ. ಒಂದು ಜೀವ ಕೂಡ ಹೋಗಿದೆ ಈಗ.